ನಮ್ಮ ದೇಹದಲ್ಲಿ ಒಂದು ಅಂಗ ಇದೆ. ಅದು ಒಂದು ನಿಮಿಷವೂ ಕೂಡ ರಜೆಯನ್ನ ತೆಗೆದುಕೊಳ್ಳುವುದಿಲ್ಲ. ನೀವು ನಿದ್ದೆ ಮಾಡಿದ್ರು, ನೀವು ಅತ್ರು ನಕ್ರು, ನೀವು ಕೋಟಿ ಕೋಟಿ ಸಂಪಾದಿಸಿದ್ರು, ಎಲ್ಲವನ್ನೂ ಕಳೆದುಕೊಂಡಿದ್ರು, ಅದು ತನ್ನ ಕೆಲಸವನ್ನ ನಿಲ್ಲಿಸುವುದಿಲ್ಲ. ಅದೇ ಶ್ವಾಸಕೋಶ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಜಸ್ಟ್ 30 ಸೆಕೆಂಡ್ಗಳ ಕಾಲ ಉಸಿರು ಹಿಡಿದುಕೊಳ್ಳಿ. ಏನಾಗುತ್ತೆ? ಇಡೀ ದೇಹವೇ ಗಾಳಿಗಾಗಿ ಒತ್ತಾಡುತ್ತೆ. ಏಕೆಂದ್ರೆ ಉಸಿರು ನಿಂತರೆ ಜೀವ ನಿಲ್ಲುತ್ತೆ. ಅದೇ ವ್ಯವಹಾರದಲ್ಲೂ ಕೂಡ ಒಂದು ವಿಷಯ ಎಂದಿಗೂ ಕೂಡ ನಿಲ್ಲಬಾರದು. ಅದೇ ಶಾಂತವಾಗಿ ಆಲೋಚಿಸುವ ಸಾಮರ್ಥ್ಯ. ಅನೇಕ ಉದ್ಯಮಿಗಳು ಒತ್ತಡ ಬಂದಾಗ ಮೊದಲು ನೆಮ್ಮದಿ ಕಳೆದುಕೊಳ್ತಾರೆ, ನಂತರ ಸರಿಯಾದ ನಿರ್ಧಾರವನ್ನ ಕಳೆದುಕೊಳ್ತಾರೆ, ಕೊನೆಗೆ ತಮ್ಮ ವ್ಯವಹಾರವನ್ನೇ ಕಳೆದುಕೊಳ್ತಾರೆ. ಆದರೆ ಶ್ವಾಸಕೋಶ ನಮಗೆ ಒಂದು ಅದ್ಭುತ ಪಾಠವನ್ನ ಹೇಳುತ್ತೆ. ಎಷ್ಟೇ ಒತ್ತಡ ಬಂದರೂ ಉಸಿರಾಟ ನಿಲ್ಲಿಸೋದಿಲ್ಲ ಶ್ವಾಸಕೋಶ. ಆಮ್ಲಜನಕ ತೆಗೆದುಕೊಳ್ಳುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ. ವ್ಯವಹಾರದಲ್ಲೂ ಅಷ್ಟೇ. ಹೊಸ ಆಲೋಚನೆಗಳನ್ನ ಒಳಗೆ ತೆಗೆದುಕೊಳ್ಳಿ, ಭಯವನ್ನ ಬಿಡಿ, ಹೊಸ ಅವಕಾಶಗಳನ್ನ ಸ್ವೀಕರಿಸಿ, ನಕಾರಾತ್ಮಕ ಚಿಂತನೆಗಳನ್ನ ಬಿಡಿ, ಗ್ರಾಹಕರ ಅಭಿಪ್ರಾಯವನ್ನ ಸ್ವೀಕರಿಸಿ, ಅಹಂಕಾರವನ್ನ ಬಿಡಿ. ಇನ್ನೊಂದು ಅದ್ಭುತ ವಿಚಾರ, ನಾವು ಓಡಿದಾಗ ಶ್ವಾಸಕೋಶ ವೇಗವಾಗಿ ಕೆಲಸ ಮಾಡುತ್ತೆ. ಯಾಕಂದ್ರೆ ದೇಹಕ್ಕೆ ಹೆಚ್ಚು ಶಕ್ತಿ ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ವ್ಯವಹಾರ ವೇಗವಾಗಿ ಬೆಳೆಯುವಾಗ ಉದ್ಯಮಿ ಶಾಂತವಾಗಿರಬೇಕು. ಯಾಕಂದ್ರೆ ದೊಡ್ಡ ಬೆಳವಣಿಗೆಯೊಂದಿಗೆ ದೊಡ್ಡ ಒತ್ತಡವೂ ಬರುತ್ತೆ. ನಿಜವಾದ ನಾಯಕ ಒತ್ತಡವನ್ನ ನೋಡಿ ಕುಸಿಯೋದಿಲ್ಲ, ಒತ್ತಡದ ನಡೆಯೂ ಕೂಡ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ತಾನೆ. ನೆನ್ಪಲ್ಲಿಟ್ಕೊಳ್ಳಿ, ವಜ್ರವು ಒತ್ತಡದಲ್ಲೇ ರೂಪುಗೊಳ್ಳುತ್ತೆ. ಬಲಿಷ್ಠ ನಾಯಕನು ಒತ್ತಡದಲ್ಲೇ ಹುಡ್ತಾನೆ. ಸ್ಟ್ರಾಂಗ್ ಬಿಸಿನೆಸ್ ಅಂದ್ರೆ ಯಾವತ್ತೂ ಸಮಸ್ಯೆಗಳೇ ಬಾರದ ವ್ಯವಹಾರವಲ್ಲ. ಸಮಸ್ಯೆಗಳು ಬಂದ್ರು ಆತ್ಮವಿಶ್ವಾಸದಿಂದ ಗಟ್ಟಿಯಾಗಿ ನಿಲ್ಲುವ ವ್ಯವಹಾರ. ನಿಮ್ಮ ಉಸಿರು ಶಾಂತವಾಗಿದ್ರೆ ನಿಮ್ಮ ಆಲೋಚನೆ ಸ್ಪಷ್ಟವಾಗಿರುತ್ತೆ. ನಿಮ್ಮ ಆಲೋಚನೆ ಸ್ಪಷ್ಟವಾಗಿದ್ರೆ ನಿಮ್ಮ ವ್ಯವಹಾರ ಎಂದಿಗೂ ದಾರಿ ತಪ್ಪೋದಿಲ್ಲ. ನೀವೇನಂತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.